ಜಿಂದಾಬಾದ್ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ ಮುಖ್ಯಮಂತ್ರಿಗಳ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ ಮಾರ್ಚ್ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಿ ಮಾರ್ಚ್ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಿ ನಿಗದಿಗೊಳಿಸಿ 8 ಗಂಟೆ ಕೆಲಸವನ್ನು ಕಾಯಂಗೊಳಿಸಿ 8 ಗಂಟೆ ಕೆಲಸವನ್ನು ಕಾಯಂಗೊಳಿಸಿ ಆಲ್ ಇಂಡಿಯಾ ಯುಟಿಸಿ ಜಿಂದಾಬಾದ್ ವಿಶ್ವದ ಕಾರ್ಮಿಕರೇ ಒಂದಾಗಿ ದುಡಿಸಿಕೊಳ್ಳುವ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ಬೇಕೇ ಬೇಕು ಆಶಾ ಕಾರ್ಯಕರ್ತರ ಹೋರಾಟ ಚಿರಾಯವಾಗಲಿ ಒಗ್ಗಟ್ಟಿಯಾಗಿ ದುಡಿಸಿಕೊಳ್ಳುವ ಸರ್ಕಾರಕ್ಕೆ ನುಡಿದಂತೆ ನಡೆಯದ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ ಮುಖ್ಯಮಂತ್ರಿಗಳೇ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳಿ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಚಿರಾಯವಾಗಲಿ ಆಲ್ ಇಂಡಿಯಾ ಯುಟಿಸಿ ಜಿಂದಾಬಾದ್ ನನ್ನ ಹೆಸರು ಸ್ಮಿತಾ ಜಂಬಿಗೆ ಅಂತ ಹೇಳಿ ನಾನು ಜಮಖಂಡಿ ತಾಲೂಕದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋದು. ನಾನು ಇವತ್ತಿನ ಬಗ್ಗೆ ಈ ಒಂದು ಹೋರಾಟವನ್ನು ನಾವು ಹಾಕೊಂಡಿರೋದು ಆಲ್ ಕರ್ನಾಟಕದಲ್ಲಿ. ನಾವು ಇವತ್ತು 27ನೇ ತಾರೀಕಿಗೆ ಈ ಒಂದು ಹೋರಾಟ ನಾವು ಹಮ್ಮಿಕೊಂಡಿವಿ. ಆಶಾ ಕಾರ್ಯಕರ್ತದ್ದು ಯಾಕೆ ಹಮ್ಮಿಕೊಂಡಿಪ್ಪ ಅಂತಂದ್ರೆ ಸರ್ಕಾರ ದಿನಕ್ಕೆ ಒಂದೊಂದು ಹೊಸ ಒಂದು ರೂಲ್ಸನ್ನು ತೆಗಿಯಾಕತ್ತೈತಿ. ಇವತ್ತು ಮಾಡಾಕತ್ತಿದ್ದು ಒಂದು ಉದ್ದೇಶಪ್ಪ ಅಂತಂದ್ರೆ ಮೊದಲಿಗಾಗಿ ತೊಗೊಂಡ್ರೆ ಎಲ್ಲ ಆಶಾ ಕಾರ್ಯಕರ್ತರೇನ ಈಗ 18 ವರ್ಷದ ಹಿಂದೆ ತೊಗೊಂಡಾರ. ಅವಾಗ ಹೇಳಿದ್ರು 1000ಕ್ಕೆ ಆಶಾ ಕಾರ್ಯಕರ್ತರ ತೊಗೊಂಡಾರ. ಈಗ 1000ಕ್ಕೆ 100-200 ಜನಸಂಖ್ಯೆ ಕಮ್ಮಿ ಇದ್ರು ಕೂಡ ಇಡೀ ಒಂದು ರಾಜ್ಯದೊಳಗೆ 7000 ಆಶಾ ಕಾರ್ಯಕರ್ತರನ್ನ ಕೈ ಬಿಡುವ ಸಂದರ್ಭವನ್ನ ಒಂದು ಲೆಟರ್ ಹಾಕ್ಯಾರ ಅವ್ರಿಗೆ ನಮಗೆ. ಅದಕ್ಕೆ ಆ ಟೈಮ್ದಾಗ ತೊಗೊಂಡಿದ್ದು ಆಶಾ ಕಾರ್ಯಕರ್ತರ ತಾವೇ ಮೊದಲು ಹೇಳಬೇಕಾಗಿತ್ತು. ಒಂದೊಂದು ಆಶಾ ಬೇಕಪ್ಪ ಅಂತಂದಾಗ ಗ್ರಾಮ ಪಂಚಾಯತಿ ವತಿಯಿಂದ ಆಯ್ಕೆ ಮಾಡ್ಕೊಂಡ ಕಮ್ಮಿ ಇದ್ರು ಕೂಡ ಆಶಾ ಕಾರ್ಯಕರ್ತರನ್ನ ನೇಮಕ ಮಾಡ್ಯಾರ. ಈಗ 1000ಕ್ಕೆ ಆಶಾ ಒಂದು ಜನಸಂಖ್ಯೆ ಕಮ್ಮಿ ಇದ್ರು ಕೂಡ 7000 ಆಶಾ ಕಾರ್ಯಕರ್ತರನ್ನ ಸದ್ಯದಲ್ಲಿ ತೆಗಿತೀವಿ ಅಂತ ಹೇಳ್ಯಾರ. ಅದಕ್ಕೊಂದು ಅವರು ಒಂದು ಸುಳ್ಳು ಭರವಸೆ ಕೊಟ್ಟಾರ. ಸರ್ಕಾರ ಏನಂತ ಕೊಟ್ಟಾರಪ್ಪ ಅಂತಂದ್ರೆ 7000 ಆಶಾ ಕಾರ್ಯಕರ್ತರನ್ನ ತೆಗೆದ ನಂತರ ನಾವು ಅವರನ್ನ ಡಿ ಗ್ರೂಪ್ ಆಗಿ ಕೊಡ್ತೀವಿ. ಕೊಡ್ತೀವತ್ತಂದ್ರೆ ಏನು 7000 ಆಶಾ ಕಾರ್ಯಕರ್ತರ ಡಿ ಗ್ರೂಪ್ ಖಾಲಿ ಇಲ್ಲ. ಅದ್ರ ಜೊತೆ ಒಂದು ನೇಮಕ ಇಟ್ಟಾರ ಅವರು. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ 18 ವರ್ಷದಿಂದ 35 ವರ್ಷದ ಒಳಗಿನವರೇ ಇರಬೇಕು. ಅದ್ರ ಜೊತೆ ಅವರಿಗೆ SSLC ಆಗಿರ್ಬೇಕು ಅಂತ. 20 ವರ್ಷದ ಹಿಂದೆ ಆಶಾ ಕಾರ್ಯಕರ್ತನ ತಗೋಬೇಕಾದ್ರೆ 1ನೇ ಸಾಲಿ ಕಲೀಲಿ 2ನೇ ಸಾಲಿ ಕಲೀಲಿ 2 ತಾಸು ಶಿಸ್ತು ಜೋಡಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಕಾರಣಕ್ಕೆ ತಗೊಂಡಾರ.
ಈಗ SSLC ಕೇಳಕತ್ತಾರ. ಈಗ ಇವ್ರು 7,000 ಆಶಾ ಕಾರ್ಯಕರ್ತರು ಏನು ತೆಗೆದಾರಲ್ಲ, ಅವ್ರು ಯಾರು SSLC ಆದವ್ರಿಲ್ಲ, ಯಾರು 35 ವರ್ಷದ ಆಶಾ ಕಾರ್ಯಕರ್ತರು ಇಲ್ಲ. ಇದನ್ನೊಂದು ಮೋಸಗಾರದ ನಮ್ಗೊಂದು ವಿಷಯ ಹೇಳಿಸಿ ನಮ್ಮನ್ನ ಹಾದಿ ತಪ್ಪಿಸುವಂತ ಕೆಲಸ ಸರ್ಕಾರ ಮಾಡಕತ್ತೈತಿ. ಅದಕ್ಕೋಸ್ಕರ ಅದನ್ನ ಅವ್ರು ಕೈ ಬಿಡ್ಬೇಕು. 7,000 ಆಶಾ ಕಾರ್ಯಕರ್ತರ ಏನು ತೆಗಿತೀವತ್ತು ಎಷ್ಟು ಹೇಳ್ಯಾರಲ್ಲ, ಅದನ್ನ ಅವ್ರು ಕೈ ಬಿಡಬೇಕು. ನಾವು ಹೆಂಗೆ ಇದ್ದೀವಲ್ಲ ಹಿಂಗೆ ಮುಂದೆ ಆಶಾ ಕಾರ್ಯಕರ್ತರು ಮುಂದೆ ಹೋಗಿಸ್ಬೇಕು ಸರ್ಕಾರ. ಒಂದು ನಮಗೆ 2025 ಒಳಗೆ ಜನವರಿ ಒಳಗೆ 10,000 ಫಿಕ್ಸ್ ಮಾಡಿದ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ನಮಗೆ ಅದನ್ನ ಬಜೆಟನ್ನು ಮಾಡಿಲ್ಲ, ನಮಗೆ ಅವರು ಮಾಹಿತಿ ಕೊಟ್ಟಿಲ್ಲ. ಈ ಸಲ ಮಾರ್ಚ್ ಬಜೆಟ್ ಒಳಗೆ ನಮಗೆ 10,000 ರೂಪಾಯಿ ಮಾಡಿರುವ ಸರ್ಕಾರ ಅದನ್ನು ಈ ಬಜೆಟ್ ಒಳಗೆ ಮಾತಾಡಿ ನಮಗೆ ಫಿಕ್ಸ್ 10,000 ರೂಪಾಯಿ ಪಗಾರನ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾ ಅವರಿಗೆ. ಜೈ ಹಿಂದ್ ಜೈ ಕರ್ನಾಟಕ ಮಾಡಿವಿ ನಾವು. ಇವತ್ತು ನಮ್ಮ ಸಾಹೇಬರ ಸಿಬ್ಬಂದಿ ಇಲ್ಲ ಕಾರಣಕ್ಕೆ ನಾವು ಅವ್ರಿಗೆ ಒಂದು ಬೆಲೆ ಕೊಟ್ಟು ಇವತ್ತಿನ ದಿನ ನಾವು ಇಲ್ಲೇ ಉಳ್ಕೊಂಡೆವು. ಇಲ್ಲ ನಾವು ಇವತ್ತು ಕೂಡ ಅಲ್ಲಿಗೆ ಹೋಗೋರಿದ್ವಿ. ಆದ್ರೆ ಇವತ್ತು ನಾವು ಹಮ್ಮಿಕೊಂಡಿರೋ ಪ್ರಕಾರ ಸರ್ಕಾರ ಏನ್ ಮಾಡೈತಪ್ಪ ಅಂತಂದ್ರೆ 7,000 ಆಶಾ ಕಾರ್ಯಕರ್ತರನ್ನ 1,000ಕ್ಕಿಂತಲೂ ಅವ್ರಿಗೆ ಕಮ್ಮಿ ಜನಸಂಖ್ಯೆ ಐತೆ ಅನ್ನೋ ಕಾರಣಕ್ಕೆ ಕೈ ಬಿಡ್ತೀವಿ ಅಂತೇಳಿ ಒಂದು ಲೆಟರ್ನ ಕಳಿಸಿದ್ದಾರೆ ಆಲ್ರೆಡಿ ರಾಜ್ಯದೊಳಗೆ. ಅದನ್ನ ಹಿಂದೆ ತಗೋಬೇಕು. ಒಂದು 2025 ಜನವರಿ ಒಳಗೆ ನಮ್ಗೆ 10,000 ನಿಮಗೆ ಮಾಡಿವು ಅಂತ ಹೇಳಿ ಭರವಸೆ ಕೊಟ್ಟು ನಮ್ಮನ್ನ ಅಲ್ಲಿಂದ ಬೆಂಗಳೂರಿಂದ ನಮ್ಮ ಜಾಗದಿಂದ ಕಳ್ಸ್ಯಾರ ಅವರು. ಇಲ್ಲಿವರೆಗೂ ಯಾವ ಬಜೆಟ್ನಾಗೂ ನಮ್ಮ ಬಗ್ಗೆ ಅವ್ರು ಮಾತನಾಡಿಲ್ಲ, ಅದ್ರ ಬಗ್ಗೆ ವಿಷಯನೇ ಎತ್ತಿಲ್ಲ. ಮಾರ್ಚ್ ಒಳಗೆ ಅವ್ರು ಬಜೆಟ್ ಅನ್ನು ಮಾಡೋದ್ರ ಆ ಬಜೆಟ್ ಒಳಗೆ ನಮ್ಮ ಆಶಾ ಕಾರ್ಯಕರ್ತರ ಬಗ್ಗೆ ಅವ್ರು ಮಾತಾಡಬೇಕು. ನಮ್ಗೆ 10,000 ರೂಪಾಯಿ ಫಿಕ್ಸ್ ಪಗಾರವನ್ನು ಸರ್ಕಾರ ಕೊಡಲೇಬೇಕು. ಈ ಸರಿ ಇವತ್ತಿಂದ ನಾವು ಹೋರಾಡ್ತಿದ್ದೀವಿ. ಸರ್ಕಾರ ಎಲ್ಲ ತಾಲೂಕಿನ ಆಶಾ ಕಾರ್ಯಕರ್ತರ ಪರವಾಗಿ ಒಂದು ಏನು ಹೇಳಕ್ಕೆ ಬರ್ತೀನಂದ್ರೆ ಧನ್ಯವಾದ ಹೇಳ್ತೀನಿ. ನೀವು ಇದ್ರ ತಕ್ಷಣ ಮ್ಯಾಲಿನ ಕಳಿಸ್ಕೊಡ್ಬೇಕು. ನಮಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ತಾಲೂಕದೊಳಗೆ ಆಶಾ ಕಾರ್ಯಕರ್ತರ ಪರಿಸ್ಥಿತಿ ಏನೈತಿ ಅಂತ ನಿಮ್ಗೆ ಗೊತ್ತೈತಿ. ನಾವು ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತೈತಿ. ಏನೇ ಒಂದು ನಾಯಿ ಕಡಿದ್ರು ನಮ್ಮನ್ನ ಕರೀತಾರೆ, ನಿಮ್ಗಂತೂ ಗೊತ್ತೈತಿ. ಇದಿಲ್ಲ ಇದು ನಾಯಿ ನೀವು ತಿಳ್ಕೊಂಡ್ಬಿಡ್ರಿ ಎಷ್ಟು ಕೆಲಸ ಮಾಡ್ತೀವಿ ಅಂತ. ನಾಯಿ ಹಿಡ್ಕೊಂಡು ಮನುಷ್ಯ ತಕ್ಕ ನಾವೇ ಮಾಡ್ಬೇಕು ದಯವಿಟ್ಟು. ಹಾಂ ರೀ, ಅದಕ್ಕೋಸ್ಕರ ನಮ್ದು ನಿಮ್ಗೆ ಕಳಕಳಿಯ ಮನವಿ ನಿಮ್ಮ ಹತ್ರ. ತಾಲೂಕು ಆಡಳಿತ ಪರವಾಗಿ ಮಾನ್ಯ ತಹಸೀಲ್ದಾರ್ ಪರವಾಗಿ ನಾನು ಈ ಮನವಿಯನ್ನು ಪುರಸ್ಕರಿಸಿ ತಾಲೂಕು ಆಡಳಿತ ಪರವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮನವೊತ್ತನ್ನು ಮಾಡಿ ಸಲ್ಲಿಸುತ್ತದೆ ಅಂತ ಭರವಸೆ ನೀಡುತ್ತೇನೆ. ನಮಸ್ಕಾರ ರೀ. ನನ್ನ ಹೆಸರು ಮಂಜುಳಾ ಅಂತ, ತೀರ್ಥಾಳ್ PSC ಆಶಾ ಕಾರ್ಯಕರ್ತರಿ, ರಬಗಾಯಿ ಬನಾಟಿ ತಾಲೂಕಿದ ಯೂನಿಯನ್ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ರೀ. ಇವತ್ತಿನ ದಿನ ನಾವು ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ನಾವು ಇಳಿದೀವಿ ಅಂದರೆ ಇದಕ್ಕೆ ಸರ್ಕಾರವೇ ಕಾರಣ. ಯಾಕಂದರೆ ನಾವು ಹೋದ ಸಾರಿ ನಾವು ಫ್ರೀಡಮ್ ಪಾರ್ಕ್ದಾಗ ಎಲ್ಲರೂ ಸ್ಟ್ರೈಕಿಗೆ ಕುಂತಾಗ ಸರ್ಕಾರ ಏನು ಸುಳ್ಳು ಭರವಸೆ ಕೊಟ್ರಂದ್ರೆ ನಿಮಗೂ ನಾವು ಕನಿಷ್ಠ ಗೌರವಧನ ಹೆಚ್ಚು ಮಾಡ್ತೀವಿ 10,000 ನೀವೆಲ್ಲರೂ ಎದ್ದು ಹೋಗಂತ ಹೇಳಿದಾಗ ನಾವೆಲ್ಲರೂ ಕಣ್ಣು ಮುಚ್ಚಿ ಬಂದುಬಿಟ್ಟಿವಿ. ಬಂದ ತಕ್ಷಣ ನಮ್ಗೆ ಏನು ಮಾಡಿದ್ರೆ ಸರ್ಕಾರ ಸುಳ್ಳು ಭರವಸೆ ನೀಡಿ ಆಶಾ ಕಾರ್ಯಕರ್ತೆಯರನ್ನು 7,000 ಆಶಾ ಕಾರ್ಯಕರ್ತನ ತೆಗೆದು ಹಾಕ್ತೀವಿ ಅಂತಂದ್ರೆ ಯಾವ ಆಧಾರ ಮ್ಯಾಗ ಇವರು ಆಶಾ ಕಾರ್ಯಕರ್ತನ ತೆಗೆದು ಹಾಕ್ತಾರೆ ಸರ್ಕಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ 18 ವರ್ಷದಿಂದ ನಾವೇ ಕೆಲಸಕ್ಕೆ ಸೇರಿವ್ರಿ. ಆವತ್ತಿಂದ ಇವತ್ತಿನವರೆಗೆ ನಾವು ತುಂಬ ಕಷ್ಟದಿಂದ ನಾವು ಕೆಲಸ ಮಾಡಕತ್ತೀವಿ. ಯಾಕಂದ್ರೆ ನಮ್ಗೆ ಫಿಕ್ಸ್ ಪೇಮೆಂಟ್ ಅಂತೂ ಇಲ್ಲ. ನಾವು ಯಾವತ್ತು ಹೋರಾಟ ಮಾಡ್ತೀವಿ ನಾವು ದುಡ್ದಂಥ ಪೇಮೆಂಟ್ ಜಾರಿಗೊಳಿಸ್ತಾರೆ. ಅದನ್ನು ಬಿಟ್ಟರೆ ಸರ್ಕಾರ ನಮ್ಮ ಕಡೆ ಆಶಾ ಕಾರ್ಯಕರ್ತರ ಕಡೆ ಗಮನನ ಇಟ್ಟಿಲ್ಲ. ಇವತ್ತು 60 ವರ್ಷದ ಮೇಲ್ಪಟ್ಟಿದ್ದವ್ರನ್ನು ಅದ್ರೊಳಗೆ ತೆಗಿಬೇಕಂತ ಹೇಳ್ಯಾರಿ. ಅವ್ರನ್ನ ಆಲ್ರೆಡಿ ತೆಗ್ದಾರ, ಲಿಸ್ಟ್ ಒಳಗೂ ಹೆಸರು ಹಾಕ್ಯಾರಿ. ಅವರು ಇವತ್ತಿನ ದಿನ ಬರೇಗೈಲ ಮನೆಗೆ ಹೋದ್ರೆ ಅವ್ರನ್ನ ಯಾರನ್ನ ನೋಡ್ಕೋತಾರೆ ಅನ್ನೋದು ಸರ್ಕಾರ ಸ್ವಲ್ಪನೂ ಯೋಚನೆ ಮಾಡಿಲ್ರಿ. ಯಾಕಂದ್ರೆ ಅವ್ರಿಗೆ ಪಿಂಚಣಿ ಅಂತಂದ ಇಷ್ಟಂತ ಅಮೌಂಟ್ ಕೊಟ್ಟು ಕಳ್ಸಿರ ಅವ್ರ ಜೀವನಕ್ಕೆ ಏನಾರ ಒಂದು ಆಧಾರ ಆಗ್ತಿತ್ತಿಲ್ರಿ. ಅವ್ರಿಗೆ ಹೆಲ್ತ್ ಕಾರ್ಡನ್ನು ಸಹಿತ ಇಲ್ಲ. ಯಾಕಂದ್ರೆ ಈ ಸರ್ಕಾರ ನಮ್ಮ ಬಡವ್ರಿಗೋಸ್ಕರ ಯಾಕೆ ಕಣ್ಣು ತರಿತಾ ಇಲ್ಲ ಅಂದ್ರೆ ನಮ್ಗೆ ಒಂದು ಆಶ್ಚರ್ಯಕ್ಕಾಗತ್ತೆ. ಯಾಕಂದ್ರೆ ಪ್ರತಿ ಸಾರಿ ನಾವು ಆಶಾಗಳ ರೋಡಿಗೆ ಬರಲೇಬೇಕಾಗೈತ್ರಿ. ಪ್ರತಿ ಸಾರಿ ಬರುವಾಗ ನಮ್ಮ ಕಣ್ಣೀರು ಹಾಕೋತ ನಾವು ಇಲ್ಲಿ ಬರಾಕತ್ತೀವಿ ಅನ್ನೋದು ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಾ ಇದ್ದಲ್ಲ. ಯಾಕಂದ್ರೆ ನಮ್ಮ ಇವತ್ತಿನ ದಿನ ನಮ್ಮ ಪ್ರೆಸ್ ರಿಪೋರ್ಟರ್ ಆಶಾ ಕಾರ್ಯಕರ್ತರ ಬಗ್ಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಪಬ್ಲಿಕ್ ಮಾಡಿದ್ರು. ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಯಾಕೆ ಗುರುತಿಸ್ತಾ ಇಲ್ಲ ಅನ್ನೋದೇ ನನಗೆ ತುಂಬ ಮನಸ್ಸಿಗೆ ನೋವಾಗೈತ್ರಿ. ಯಾಕಂದ್ರೆ ಇವತ್ತಿನ ದಿನ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರು ಏನಂದ್ರೆ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ ಅಂದರು. ಆ 5 ಗ್ಯಾರಂಟಿ ಯೋಜನೆಗಳು ಆಶಾಗಳ ಯೋಜನೆಗಳು ಯಾಕೆ ಅವ್ರಿಗೆ ಕಾಣಿಸ್ತಾ ಇಲ್ಲ ಅನ್ನೋದೇ ನಮ್ಮದು ಎಲ್ಲ ಆಶಾ ಕಾರ್ಯಕರ್ತರ ಒಂದು ಅಭಿಪ್ರಾಯ ರೀ. ಯಾಕಂದ್ರೆ ನಾವು ಈ ತಳಮಟ್ಟಿಗೆ ನಾವು ದುಡಿತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ಜೀವನದಾಗ ರೀ ಒಂದು ಮಗುನ ಹಿಡ್ಕೊಂಡು ನಾವು ವಯಸ್ಕರವರೆಗೆ
ಅವ್ರ ಸತ್ರು ನಾವು ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು, ಹುಟ್ಟಿದ್ರು ನಾವು ಮಾಹಿತಿ ಕೊಡಬೇಕು. ಮತ್ತು ಆ ಒಂದು ಆಶಾ ಕಾರ್ಯಕರ್ತರನ್ನ ಕಷ್ಟ ಗೋಳು ಕೇಳೋರು ಯಾರೂ ಇಲ್ಲ. ಈಗ ಸಡನ್ ಆಗಿ ನಮ್ಗೆ 7,000 ಆಶಾ ಕಾರ್ಯಕರ್ತರನ್ನ ತೆಗಿತಾನಂತಾರಲ್ಲ, ಇದಕ್ಕೆ ನಮಗೆ ಕಾರಣ ಕೊಡಬೇಕು. ಈ ಒಂದು ಭರವಸೆನವರು ಕೈ ಬಿಡಬೇಕು. ನಾವು ಹೇಗದೀವೋ ಈಗ ನಮ್ಗೆ ಮುಂದುವರ್ಸ್ಬೇಕಂತ ನಾ ಸರ್ಕಾರಕ್ಕೆ ಕೇಳ್ಕೊತೀನಿ ರೀ. ಯಾಕಂದ್ರೆ ಸಡನ್ ಆಗಿ 7,000 ಆಶಾಗಳು ಮನೆಗೆ ಹೋದ್ರೆ ಅವ್ರು ಇಲ್ಲಿವರೆಗೆ ದುಡ್ದಂತದ, ಅವ್ರು ಮುಂದೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಮಕ್ಕಳು ಅದಾರ, ಗಂಡ ಅದಾರ, ವಯಸ್ಕರ ಮನ್ಯಾಗ ಅದಾರ, ಅವ್ರು ಹೋಗಿ ಬೇರೆ ಹೊಲದಾಗ ಕೆಲಸ ಮಾಡೋಷ್ಟು ಪೊಸಿಷನ್ ಇರಂಗಿಲ್ಲ. ಯಾಕಂದ್ರೆ ಜನರ ಸಮುದಾಯ ಜೊತೆ ಆಶಾಗಳು ಆಲ್ರೆಡಿ ಹೊಂದ್ಕೊಂಡಿರ್ತಾರೆ. ಅದನ್ನೇ ಸಡನ್ ಆಗಿ ತೆಗೆದತ್ರ ಅವ್ರ ನೋವನ್ನು, ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರನ ನಮ್ಮ ಅಳಲನ್ನು ಗುರುತಿಸ್ಕೊಂಡು ನಮ್ಮ 60 ವರ್ಷ ಮೇಲ್ಪಟ್ಟವ್ರ ಮನೆಗೆ ಹೊಂಟಾರಲ್ಲ ಅವರಿಗೆ ಸಹಿತ ಒಂದು ಏನಾದರೂ ಸಹಾಯಧನ ಕೊಡಬೇಕು. ಮತ್ತು ನಮ್ಗೆ ಇದ್ದಂಥದ ಎಷ್ಟು ಜನಸಂಖ್ಯೆ ಐತಲ್ಲ ಅದೇ ರೀತಿ ನಮಗೆ ಮುಂದುವರಿಸಬೇಕು. ಬೆಂಚ್ ಮಾರ್ಕನ್ನು ವಾಪಸ್ ತೆಗೆದುಕೊಳ್ಬೇಕು. ಯಾಕಂದರೆ ಬೆಂಚ್ ಮಾರ್ಕ್ ಇದ್ರೆ ಮಾತ್ರ ನಾವು ಆಶಾಗಳು ಕೆಲಸ ಮಾಡ್ಕೋತೀವ. ನಮ್ದು ಎಷ್ಟು ಒಂದು ಕಾಂಪಿಟೇಟಿವ್ ಒಳಗೆ ನಮ್ದು ಕೆಲಸ ಐತಿ ಅದನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ. ಏನು ಹೊರತುಪಡಿಸಿ ಅಂದರೆ ಇಲೆಕ್ಷನ್ ಡ್ಯೂಟಿಗೆ ಬಂದಾಗ ಮೇನ್ ಆಶಾ ಕಾರ್ಯಕರ್ತರ ಅಲ್ಲಿ ಬೇಕ್ರಿ. ಪ್ರತಿಯೊಂದು ರಂಗೋಲಿ ಹಾಕೋದು ಹಿಡ್ಕೊಂಡು ಅಲಂಕಾರ ಮಾಡೋ ಹಿಡ್ಕೊಂಡು ಆಶಾ ಕಾರ್ಯಕರ್ತರೇ ಬೇಕು. ಒಂದು ಎಕ್ಸಾಮ್ ಡ್ಯೂಟಿ ಹಾಕಿದ್ರೆ ಮೇನ್ ಬೇಕು ಆಶಾ ಕಾರ್ಯಕರ್ತರೇ. ಯಾಕಂದರೆ ನಮ್ಗೆ ಸಂಬಳ ಇಲ್ಲದ ನಾವು ದುಡಿತಾ ಇದ್ದೀವಿ, ಗೌರವಧನದ ಮೇಲೆ ದುಡಿತಾ ಇದೆ, ಅದು ಸಹಿತ ನಮ್ಗೆ ಕೊಡ್ತಾ ಇಲ್ಲ. ಒಂದು ಇಲೆಕ್ಷನ್ ಡ್ಯೂಟಿಗೆ ಹೋದರೆ ನಮ್ಗೆ ನೀರನ್ನು ಕೊಡ್ತಾ ಇಲ್ಲ, ಚಾನೂ ಕೊಡ್ತಾ ಇಲ್ಲ, ಅಲ್ಲಿ ಊಟನೂ ಇಲ್ಲ. ಇಲೆಕ್ಷನ್ ಡ್ಯೂಟಿಗೆ ಹೋದ್ರೂ ಸಹಿತ ಊಟನೂ ಇಲ್ಲ, ನಮಗೆ ಅಲ್ಲಿಂದ ಪೇಮೆಂಟೂ ಇಲ್ಲ. ಯಾಕೆ ನಾವು ಪ್ರತಿಯೊಂದನ್ನು ಹಾಗೆ ಮಾಡ್ಬೇಕಂತ ಸರ್ಕಾರ ರೂಲ್ಸ್ ಮಾಡೈತೆ. ನಮ್ಮ ಗಂಡ ಮಕ್ಕಳ ಇಲ್ವಾ, ನಮ್ಮ ಸಂಸಾರ ಇಲ್ವಾ, ಅದನ್ನು ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನನ್ನೊಂದು ಹಠ. ಯಾಕಂದ್ರೆ ಇವತ್ತಿನ ದಿನ ನಾವು ಆಶಾಗಳು ಬಟ್ ಬಿಸಿಲು ಒಳಗೆ ರೋಡ್ ಮೇಲೆ ಕುಂತೀವಿ ಅಂದ್ರೆ ಇದಕ್ಕೆ ಕಾರಣ ಈ ಸರ್ಕಾರ ಮೊದಲ ಕಣ್ಣು ತೆಗೆದು ನಮ್ಮ ಆಶಾಗಳ ಬಗ್ಗೆ ಸಮಸ್ಯೆಗಳನ್ನು ಗುರುತಿಸಿ ಈ ಬಜೆಟ್ ಅಲ್ಲಿ ನಮ್ಗೆ 10,000 ರೂಪಾಯಿ ಪೇಮೆಂಟ್ ಅವ್ರು ಮಾಡಲೇಬೇಕು. ನಮ್ಮ 60 ವರ್ಷ ಮೇಲ್ಪಟ್ಟು ನಾವು ತೇರ್ದಾಳ PH ಇಂದ ಮಾತಾಡಿದ್ರೆ, ಪ್ರಭಾತ್ ಹಳ್ಳಿ ಐತಿ, ಹಳಿಮಳಿ ಸಣ್ಣ ಹಳ್ಳಿಯಿಂದ ಮಾತಾಡೋದ್ರಿ. ಆದ್ರೆ ಈಗ ಜನಸಂಖ್ಯೆ ನಮ್ಗೆ ಕಡಿಮೆ ಐತ್ರಿ. ಕಡಿಮೆ ಇದ್ರೂ ಏನೈತಿ ಗೌರ್ಮೆಂಟ್ದಿಂದ ಆದ್ರೆ ರೀತಿ ನಮ್ಗೆ ಜನಸಂಖ್ಯೆ ಕಡಿಮೆ ಐತಿ, ನಿಮ್ಗೆ ಆಶಾಗಳು ತೆಗಿತಾರೆ ಅಂತ ಸಮಸ್ಯೆ ಮಾಡ್ಯಾರ. ಆದ್ರೆ ಈಗ ಸಣ್ಣ ಮಕ್ಕಳು, ಆಮೇಲೆ ಅತ್ತಿ ಮಾವಿಲ್ಲ, ಗಂಡ ಅನ್ಕ ಸತ್ತಲ್ಲ, ಅದ್ರ ಮೇಲೆ ಇಂಥ ಮಕ್ಕಳ ಕರ್ಕೊಂಡು ನಾವು ಜೀವನ ಮಾಡೋದು ಹಂಗೆ. ಇನ್ನು ಮುಂದೆ ನಮ್ಗೆ ತೆಗೆದ್ರಂದ್ರೆ ನಮ್ಗೆ ಯಾವುದೂ ಬೇರೆ ಕೆಲಸನೂ ಸಿಗುವುದಿಲ್ಲ. ಅದ್ರ ಸಲುವಾಗಿ ಏನೈತಿ ಗೌರ್ಮೆಂಟ್ದಿಂದ ನಾ ಕೈ ಮುಗಿದು ಕೇಳ್ಬೋದು ಅಂದ್ರೆ ಏನೈತಿ. ಆದ್ರೆ ನನ್ನ ಮಕ್ಕಳಿಗೆ ನಮಗೆ ಏನೈತಿ ಎಲ್ಲ ಥರ ಅನುಕೂಲದಿಂದ ಐತಿ. ನಮ್ಗೆ ಹೆಂಗೆ ಪೈಲ ನೀವು ಸರ್ಕಾರದಿಂದ ಸೇರ್ಸ್ಕೊಂಡು ಬರಲ್ಲ ಹಂಗೆ ಮುಂದೆ ಸೇರ್ಸ್ಕೊರೋದೇಳಿ ನಾವು ಬೇಡ್ಬೋದು ನಿಮ್ಮ ಕಡೆ ರೀ. ನಾವು ಕೊಣ್ಣೂರು PH ಇಂದ ಮಾತಾಡೋದು, ಸಣ್ಣ ಹಳ್ಳಿದಿಂದ ರೀ. ನಾವು ಪಗಾರ ಮಾತ್ರ ಕಡಿಮೆ ಐತಿ. ಸಣ್ಣ ಮಕ್ಳ ಕರ್ಕೊಂಡು ಬಿಸಿಲಾಗ ದುಡಿತೀವಿ. ಅದು ಯಾತಕ್ಕೂ ಸಾಲಂಗಿಲ್ಲ ರೀ. 1 kg ಎಣ್ಣೆ ತೊಗೋಬೇಕಾದ್ರೆ 180-200 ತಕ ಐತ್ರಿ. 5,000 ರೂಪಾಯಿ ಪಗಾರದ ನಾವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ಗೌರ್ಮೆಂಟ್ ತಿಳಿಬೇಕಂತ ತಕ್ಷಣ ನಾವು ಸ್ಟ್ರೈಕ್ ಮಾಡತ್ತಿದ್ವಿ. ಕುಮಾರ್